ಇನ್ನು ಬಹಳಷ್ಟು ಮಂದಿ ಬೆಂಗಳೂರು ಅಥವಾ ಇತರ ನಗರಗಳಲ್ಲಿ ಚೀಟಿ ಕಟ್ತಾ ಇರ್ತೀರಲ್ವ, ತಿಂಗಳಿಗೆ 10,000 15,000 ಅಂತ. ಬಹಳ ಹುಷಾರಾಗಿರಿ. ಯಾಕೆ ಅಂತ ಅಂದ್ರೆ ಈ ಚೀಟಿ ಹಣ ಎಗರಿಸಕ್ಕಂತಾನೆ ಒಂದು ಗ್ಯಾಂಗ್ ಆಕ್ಟಿವ್ ಆಗಿದೆ. ಚೀಟಿ ಹಣ ಕಟ್ಟೋರು ನೀವು ಯಾರ ಹತ್ರ ಕಟ್ತಾ ಇದ್ದೀರಾ, ಅವರು ಸರಿಯಾಗಿದೆಯಲ್ಲ, ನೀವು ಒಂದು ಗಮನ ಕೊಡಿ. ನೋಡಿ, ಕೋಟಿ ಕೋಟಿ ಚೀಟಿ ಹಣವನ್ನ ಎಗರಿಸಿ ಒಂದು ಕುಟುಂಬ ಪರಾರಿಯಾಗಿದೆ. ಅಮಾಯಕ ಜನರ 40 ಕೋಟಿಗೂ ಅಧಿಕ ಹಣವನ್ನ ಅವ್ರಿಗೆ ನಂಬಿಕೆ ಉಡಿಸಿ ತಗೊಂಡು ಎಸ್ಕೇಪ್ ಆಗಿದ್ದಾರೆ. ಜರಗನಹಳ್ಳಿಯಲ್ಲಿ ಹಣ ದೋಚಿ ಎಸ್ಕೇಪ್ ಆಗಿದೆ ಕುಟುಂಬ. 1 ತಿಂಗಳು ಕಳೆದ್ರೂ ಪತ್ತೆ ಆಗಿಲ್ಲ. ಇದು ಚೀಟಿ ಚೋರಿ ಫ್ಯಾಮಿಲಿ. 1 ತಿಂಗಳಾಗಿದೆ, ಅವ್ರು ಅಪ್ಸ್ಕ್ಯಾಂಡ್ ಆಗಿದ್ದಾರೆ, ಎಲ್ಲಿದ್ದಾರೆ ಸಿಕ್ಕಿಲ್ಲ. 40 ಕೋಟಿಗೂ ಅಧಿಕ ಹಣ. ನೀವು ಚೀಟಿ ಕಟ್ಟುವಂತ ಸಂದರ್ಭದಲ್ಲಿ ಅದರಲ್ಲೂ ನೀವು ಯಾರಾದರೂ ನೀವು ರಿಲೇಟಿವ್ಸೋ ಮತ್ತೊಂದು ಆದರೆ ನಿಮ್ಗೆ ಗೊತ್ತಿರೋರಾದರೆ ಓಕೆ, ಇಲ್ಲ ಅಂತ ಅಂದರೆ ಭಾಳ ಹುಷಾರಾಗಿರಿ. ನೋಡಿ, ಸುಧಾ ಪತಿ ಸಿದ್ದಾಚಾರಿ ಹಾಗೆ 2 ಮಕ್ಕಳು ಎಲ್ಲ ಪರಾರಿಯಾಗಿದ್ದಾರೆ. ಅದೇ ದಿನ ಅಂದರೆ ಈ ವಿಷಯ ನೋಡಿ, RCB ಮ್ಯಾಚ್ ಒಂದು ಫೈನಲ್ ಇತ್ತಲ್ಲ, RCB ವರ್ಸಸ್ ಪಂಜಾಬ್, ಅವತ್ತೇ ಇವರು ಅಪ್ಸ್ಕ್ಯಾಂಡ್ ಆಗಿರೋದು. 1 ತಿಂಗಳಾಗಿದೆಯಂತೆ, ಪತ್ತೆ ಆಗ್ತಾ ಇಲ್ಲ. ಜೂನ್ 3ರ ಮಧ್ಯರಾತ್ರಿ ಮನೆ ಬಿಟ್ಟು ಸುಧಾ ಫ್ಯಾಮಿಲಿ ಜೂಟಾಗಿದೆ. ಸುಧಾಪತಿ ಸಿದ್ದಾಚಾರಿ ಹಾಗೆ 2 ಮಕ್ಕಳು ಏಕಾಏಕಿ ಪರಾರಿಯಾಗಿದ್ದಾರೆ. ಅದೇ ದಿನ ಬ್ಯಾಂಕ್ನಲ್ಲಿದ್ದ ಚಿನ್ನವನ್ನ ಕೂಡ ಬಿಡಿಸ್ಕೊಂಡಿದ್ದಾರೆ ಫ್ಯಾಮಿಲಿ. ಮನೆಯಲ್ಲಿ ಮೊಬೈಲ್ ಬಿಟ್ಟು ಬೇರೆಲ್ಲ ವಸ್ತುಗಳನ್ನು ಸಾಗಿಸಿದ್ದರು. 1 ತಿಂಗಳಿನಿಂದಲೂ ಕೂಡ ಇನ್ನೂ ಸುಧಾ ಆ್ಯಂಡ್ ಫ್ಯಾಮಿಲಿ ಪತ್ತೆ ಆಗ್ತಾ ಇಲ್ಲ. ಮೊಬೈಲ್ ಬಳಸ್ತಾ ಇಲ್ಲ, ಸಂಬಂಧಿಕರಿಗೆ ಸಂಪರ್ಕ ಇಲ್ಲ. 3 ತಂಡಗಳಾಗಿ ಪುಟ್ಟೇನಹಳ್ಳಿ ಪೊಲೀಸರು ಸದ್ಯ ಆ ಫ್ಯಾಮಿಲಿಯ ತಲಾಶ್ ಕಾರ್ಯದಲ್ಲಿದ್ದಾರೆ.